ಅಮ್ಮನ್ ಬಿಟ್ಟು ಹೋಗ್ಲೇ ಅಂತ ಇಲ್ಲಿ ಗೈಸ್ ಐಪಿಎಲ್ ನೋಡ್ತಾರೆ ಗೈಸ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತಿನ ಕತೆ ಏನಪ್ಪಾ ಅಂತಂದ್ರೆ ಈ ಕಡೆ ನಿಂತ್ಕೊಳ್ತಾ ನಿಂಗೆ ಏನೋ ಹೇಳ್ತೀನಿ ಇವತ್ತು ಬಾಯ್ಲಿ ಗಾಯ್ಸ್. ಇವತ್ತು ಮಳೆ ಸೊರೆ ಹೋಗ್ಬಿಡ್ತು. ಈಗ ಬಂದು ಮಳೆ ಹೋಗ್ಬೇಕಾಗಿ ಒಯ್ದಿದ್ದು. ಇವಾಗ ಏನಪ್ಪ ಗೊತ್ತಾಗತ್ತೆ ಇವಾಗ ನಿಮ್ಮನ್ನು ಟೈಟಲ್ ನಮ್ಮ ಜೊತೆ ಗೊತ್ತಾಗೋದು ಏನ್ ಮಾಡ್ತಾ ಇದೀನಿ ಅಂತ. ನಿಮ್ಮನ್ನ ನಿಮ್ಮ ಮನೆಯನ್ನ ಕೊಂಡಿಸ್ತೀನಿ ಒಂದಷ್ಟು. ನಿಮ್ಮನ್ನ ನಿಮ್ಮ ಮನೆಯನ್ನ ನಿಮ್ಮ ಯಜಮಾನ ಕೊಂಡಿಸ್ತೀನಿ. ಏನಂತ ಕರಿತೀನಿ ಯಜಮಾನ ಅದ ಕೇಳ್ತೀನಿ. ಆಮೇಲೆ ಅಲ್ಲಿ ಕೊಂಡಿಸ್ತೀನಿ. ಒಂದಷ್ಟು ಕ್ವಶನ್ ಕೇಳಿಸ್ತೀನಿ. ಇಬ್ರು ಇದ್ರ ತರ ರ್ಯಾಪಿಡ್ ಫೈರ್ ತರ ಟಕ ಅಂತ ಆನ್ಸರ್ ಹೇಳ್ತಾ ಇರ್ಬೇಕು ಇವಾಗ. ಅದೇ ಹೇಳಾಗು ಒಂದಷ್ಟು ಕ್ವಶನ್ ಕೇಳ್ತೀನಿ ಅಂದ್ರೆ ನಿಮ್ಗೆ ಇದ್ರ ತರ ಫನ್ನಿಯಾಗಿ ಒಂದು ರಿಲೇಟಬಲ್ ತರ ಕ್ವಶನ್ ಸರಿನಾ. ಅವ್ರಿಗೆ ಹೇಳೋದು ಈ ತರ ಅಂತ ಇಷ್ಟು ಕ್ವಶನ್ ಕೇಳ್ತೀನಿ. ಇಷ್ಟು ನನ್ನ ಒಂಥರ ಕ್ರೇಜ್ ಆಗಿ ನಿಂಗೆ ಗೊತ್ತಲ್ಲ ಹಿಂಗೆ ಕ್ರೇಜ್ ಆಗಿ ಅವ್ರು ಮಾತಾಡೋದು ನೀವು ಮಾತಾಡೋದು ಸ್ವಲ್ಪ ಮಾತಾಡೋ ಅಂತ ಹೇಳೋರು. ಯಾಕೆ ಮಾತಾಡೋದು ನಾಚ ಅಂತಾರೆ ಸರಿನಾ. ಅಷ್ಟು ಹೇಳ್ಬಿಟ್ಟು ರೆಡಿ ಮಾಡು. ಅಪ್ಪ ಅಮ್ಮ ಊಟ ಮಾಡಲಿ ಸೋಫಾ ಮೇಲೆ ಕುಂಡಿಸ್ತೀನಿ ಎಲ್ಲರೂ ಸರಿನಾ. ಹೋಗು ಹೇಳೋ ಅಷ್ಟೊತ್ತಿಗೆ ಏನಕ್ಕೆ ನೀನೇ ಮಾತಾಡ್ಬೇಕು. ನೀನೇ ಹೇಳೋದಂತ ಹಿಂಗೆಲ್ಲ ಕೇಳ್ತಾರೆ ಹಿಂಗೆಲ್ಲ ಹೇಳ್ಬೇಕು ಅಂತ ಇಷ್ಟು ಕ್ವಶನು. ಅದೇನಿಲ್ಲ ಅಲ್ಲಿ ನಾಚ್ಕೊಂಡು ಅಂತ ಏನಿಲ್ಲ. ಇರೋದೆಲ್ಲ ಕರೆಕ್ಟಾಗಿ ಡೈರೆಕ್ಟಾಗಿ ಆನ್ಸರ್ ಹೇಳೋದು ಅಷ್ಟೇ. ಕ್ಯೂರಿಯಾಸಿಟಿ ನಮ್ಮ ಜನಕ್ಕೆ. ಹಾಂ ಸರಿ ಆಯ್ತು ಹೇಳ್ಕೊಂಡು ನೋಡು. ಆಲೆ ಬಂದು ತಿರ್ಗಿ ಎಣ್ಣೆ ಹೊಡ್ಕೊಂಡು ತಲೆಗೆ ಅಲ್ವಾದಂಗೆ ಹಾಕಿರ್ಲಿವಾ. ಚೆನ್ನಾಗದ ತಿಂದ ಯಾಕೆ ಗಾಡಿ ಮ್ಯಾಪ್ ಅಲ್ಲೇ ಕೂತ್ಕೊಂಡಿದ್ದೀನಿ ಯಾಕೆ ಇದಳು ಇದಳು ಅಲ್ಲಿ ಕೂತ್ಕೊ ಮಾವು. ಅಲ್ಲಿ ಕೂತ್ಕೊ ಅಲ್ಲಿ ಹೇಳ್ತೀನಿ. ಏನೇನು ನಾಚಿಕೆ ಬಿಟ್ಕೊಂಡು ಇದಳು ಅದೇನು ತಾಯಿ ತಾಯಿ ಕಡೆ ಕೂತಾಳೆ. ತಾಯಿ ಈ ಕಡೆ ಕೂತ್ಕೊಳ್ಳಿ ಮಿಸ್ ಇದಾಗ್ರಿ. ಅಪ್ಪ ನೀನು ಈ ಕಡೆ ಬರಪ್ಪ. ಇದು ನಾಲ್ಕಂತಿಲ್ಲ ಈ ಪಟ್ಟೆ ನಾಚಂತಿ ಅಲ್ಲೇ ಕೈ ಹಿಂಗೆ ಕೂತ್ಕೊ ಇಲ್ಲಿ ಕೂತಳಮ್ಮ. ಕೂತಳಮ್ಮ. ಹಾಂ ಕೂತ್ಕೊಳ್ಳ ಹಿಂಗೆ ಇಲ್ಲಿ ಕೂತ ತಾಯಿ ಪಕ್ಕ. ನೀನು ಬರಪ್ಪ ಇಲ್ಲಿಗೆ. ಇಲ್ಲಿ ಬರಪ್ಪ. ಓ ಇವಾಗ ಯಾರು ಏನು ನಾಚ್ಕೊಂಡಂಗಿಲ್ಲ. ಫಸ್ಟ್ ಸೆಟ್ ಕ್ವಶನ್ಗಳು ಹೊಸದಾಗಿ ಮದುವೆ ಆಗಿರೋ ಗಂಟೆಣಿಗೆ ಅವ್ರಿಗೂ ಕೇಳ್ತೀನಿ ನಿಮ್ಗೂ ಕೇಳ್ತೀನಿ. ಏನು ನಾಚ್ಕೊಂಡಾಗ ಎಲ್ಲ ಪೂರ್ತಿ ಹೇಳೋಕ್ಕಾಗ ಆ ಥರ ಏನು ಡಿಫ್ರೆಂಟ್ ಆಗಿ ಏನೋ ಕೇಳಲ್ಲ. ಒಂಥರ ಕ್ರೇಜಿ ಕ್ವಶನು. ತೆಗೆದ ಏನು ಹಿಂಗೆ ಹಾಕಿ ಕಂಡಿದ್ದೆ. ಹಾಂ ನಿಮ್ಗೆ ಇಷ್ಟ ಆಗೋ ರಿಲೇಟೆಡ್ ಕ್ವಶನ್ಗಳು ಕೇಳ್ತೀನಿ. ಅದೊಂಥರ ಫನ್ನಿಯಾಗಿ ಫಾಸ್ಟ್ ನಿಮಗೆ ಆಯ್ತು ಹೇಳಪ್ಪ. ಒಂದಷ್ಟು ಕ್ವಶನ್ ರಿಲೇಟ್ ಆಗತ್ತಾಗ ಮದುವೆ ಆಗಿರೋ ಗಂಟೆಣಿಗೆ ರಿಲೇಟ್ ಆಗತ್ತಾರ ಸರಿನಾ. ಕೇಳ್ತೀನಿ ಫಸ್ಟ್ನೇ ಕ್ವಶನ್ನು. ಇವಾಗ ನೀನು ಅಮ್ಮ ಏನಂತ ಕರಿತೀವಿ ಫಸ್ಟು. ಮದುವೆ ಹೊಸ ಅಮ್ಮ ಏನಂತ ಕರಿತಿದ್ದೆ. ನೀನೇನಂತ ಕರಿತಿದ್ದೆ. ನೀನೇನಂತ ಕರಿತಿದ್ದೆ. ಏ ಅದೆಲ್ಲ ಇರೋದು ಬೇಕು. ಕ್ವಶನ್ ಜಾಸ್ತಿ ಅವಲ್ಲಿ ಪಟ ಪಟ ಹೇಳ್ಕೊಂಡು ಹೋಗ್ಬೇಕು. ಹೇಳು. ಏ ಇರೋದಾಗ ಏನಂತ ಕರಿತಿದ್ದೆ ಹೇಳು ಅಷ್ಟೇ. ಹೋಗು ಆಮೇಲೆ ಏನು ಅಂದ್ರೆ ರೀ ಅಂತ ಕರಿತೀರ ಅದೆಲ್ಲ ಹೇಳಮ್ಮ. ಏ ಇವಾಗ ಹೇಳಮ್ಮ. ಇವಾಗ ಏನಂತ ಕರಿಬೇಕು. ಏನಂತ ಕರಿತಿ ಹಂಗೆ ಆಯ್ತು ಅಯ್ಯೋ ನಿಂದು ನಿನ್ ಸರ್ದಿ. ನೀನೇನಂತ ಕರಿತೀವಿ ಮಧ್ಯಾಹ್ನ. ಅದೆಲ್ಲ ನಾಚ್ಕೊಳಂಗಿಲ್ಲ. ಅದೆಲ್ಲ ನಾಚ್ಕೊಳಂಗಿಲ್ಲ. ಸೋಮಾರ ಲಕ್ಷಾಂತರ ಮಾಡ್ತಾರೆ. ಇವತ್ತು ನೀವು ಹೇಳ್ಬೇಕು. ಚಂದು ಐಸ್ ಇವ್ರು ಚಂದು ಅಂತ ಕರಿತಾರೆ. ಇವ್ರನ್ನ ಯಜಮಾನ್ ರೀ ಅಂತ ಕರಿಬೇಕು ನೀನು. ಹಳೆ ಅಂದ್ರೆ ಅಪ್ಡೇಟು. ನೆಕ್ಸ್ಟ್ ಕ್ವಶನು. ಫಸ್ಟು ನೀನ್ ನನಗೆ ಇಷ್ಟ ಅಂತ ಹೇಳಿದಾರಪ್ಪ ಅಮ್ಮನ ನೀನ ಅಂದ್ರೆ ಇಂಗ್ಲೀಷಾಗೆ ಐ ಲವ್ ಯು ಅಂತ ಹೇಳಿದ್ಯಾರು. ಅದೇ ಆಯ್ತು ನೀನ್ ಅಂದ್ರೆ ನಂಗೆ ಇಷ್ಟ ಅಂತ ಹೇಳಿದ್ದೆ ಫಸ್ಟ್ ಇಬ್ಬರು ಒಬ್ರು. ನಿಮ್ ಹೊಡಿಯೋದು ನಾಟ್ಕೊಂಡವ್ರು ಇದೆಲ್ಲ ಕೇಳ್ತೀರ ನೋಡಿ. ಇವ್ರು ಇಬ್ರು ಹೊಸದಾಗಿ ಏನಪ್ಪ ಹಿಂಗೆ ಮಾಡ್ತಾರೆ ಅಂತ. ಇದು ಆಕ್ಚುಲಿ ಫ್ಯಾಮಿಲಿ ರಿಲೇಟೆಡ್ ಬ್ಲಾಗ್ ನೋಡ್ರಿ. ಎಷ್ಟು ಜನ ಇದಾಗಿದೀವಿ. ಬಟ್ ನನ್ನ ಜೊತೆ ಯಾರು ಹುಡುಗಿಲ್ಲ. ನನ್ನ ಜೊತೆ ಮಾಡಕ್ಕೆ ನಾನು ಒಬ್ಬನೇ. ಇವ್ರೆಲ್ಲ ಮದುವೆ ಆಗಿರೋ ಸಂಸಾರಸ್ರು ಇವರು. ಹೇಳು ಐ ಲವ್ ಅಂತ ಯಾರು ಹೇಳಿ ಫಸ್ಟು. ನೀನ್ ಹೇಳಿದ್ದೀನಪ್ಪ ಐ ಲವ್ ಯು ಅಂತ. ನೀನ್ ಇಷ್ಟ ಅಂತ ಹೇಳಿದ್ದವಲ್ಲಿ ಹೇಳಿದ್ದ ಇಲ್ವಾ. ನೀನ್ ಕೌಂಟರ್ ಕೊಡ್ಬೇಡ. ಇರೋದ್ ಸತ್ಯ ಹೇಳ್ಬೇಕಷ್ಟೇ. ಬಂದಿದ್ದ ನಿಜ ಹೇಳ್ಬೇಡ. ಸುಳ್ಳು ತಲೆ ಮೇಲೆ ಕೈಕೊಂಡು ಸುಳ್ಳು ಹೇಳಿದ್ರೆ ಅಷ್ಟು ಬೀಳ್ತೇವೆ. ನಿಜ ಬಂದಿಲ್ವಾ. ಬಂದಿರ್ಲಿವಾ. ಬಂದಿದ್ದ. ಅವಾಗ ಅಪ್ಪಂಗೆ ಅಪ್ಪ ಏನಂದ್ರೆ ಇಷ್ಟ ಅಂತ ಹೇಳಿದ್ದೆ. ಒಟ್ನಾಗ ಇಷ್ಟ ಇತ್ತಾ. ನೀನ್ ಸುಮ್ಮನೆ ಗೊತ್ತಾಗಲ್ಲ. ತಾಯಿ ನಿಮ್ಮಿಬ್ರಲ್ಲಿ ಯಾರು ಹೇಳಿದ ತರ
ಅರೇಂಜ್ ಮ್ಯಾರೇಜ್ ಆಗಿದ್ರು ಪರವಾಗಿಲ್ಲ ಐ ಲವ್ ಯು ಅಂತ ಹೇಳಿದ್ ಫಸ್ಟ್ ಯಾರು ಇವ್ರೆ ಐ ಲವ್ ಯು ಅಂತ ಹೇಳ್ಕೊಂಡೆ ಇದುವರೆಗೆ ಹೇಳ್ಕೊಂಡೆ ಇಲ್ವಾ ಹೇಳಿದ್ದೀರಾ ಮೆಸೇಜ್ ಯಾಕೆ ಫಸ್ಟ್ ಹೇಳಿದ್ರು ಗೊತ್ತಿಲ್ಲ ಅಯ್ಯೋ ಒಟ್ನಾಗ ಹೇಳಿದ್ದೀರಾ ಆಯ್ತು ಹೋಗಿ ಬಿಡು ಅಷ್ಟೊಂದು ಜಾಸ್ತಿ ಇದು ಮಾಡಕ್ ನಾಚ್ಕೊಂತೀರಾ ಗೈಸ್ ಇವಾಗ ಅರೇಂಜ್ ಮ್ಯಾರೇಜ್ ಆಗಿರೋದಲ್ವಾ ಅರೇಂಜ್ ಮ್ಯಾರೇಜ್ ಇದೊಂದು ಕ್ರೇಜಿ ಕ್ವಶನ್ ಇವಾಗ ನೀನ್ ಮದುವೆ ಆಗಿನ ಮುಂಚೆ ನೀನ್ ಎಷ್ಟು ಜನ ಹೆಣ್ಣು ನೋಡಿದ್ದೆ ಫಸ್ಟ್ ನಿಂದು ಅರೇಂಜ್ ಮ್ಯಾರೇಜ್ ಲೈಟ್ ಆಗಿ ಅರ್ಧ ಬರ್ಧ ಲವ್ ಆಮೇಲೆ ನೋಡಾದ್ಮೇಲೆ ಇವ್ರದ್ದು ಸ್ಟಾರ್ಟಿಂಗ್ ಅರೇಂಜ್ ಲವ್ ಆಗೋದು ಫಸ್ಟ್ ಅರೇಂಜ್ ಆಗಿ ಆಮೇಲೆ ಲವ್ ಆಗೋದು ಅದಕ್ಕಿಂತ ಮುಂಚೆ ನಿಂಗೆ ಹೆಣ್ಣು ನೋಡೋಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ಹೆಣ್ಣು ನೋಡಿದ್ದೆ ನಿನಗೆ ನೋಡಿದ್ರು ಇವ ನನಗೆ ಗೊತ್ತಲ್ಲಿ ಅಲ್ಲವೇ ಹಳೆ ಮಾಜಿ ಎಕ್ಸ್ಗಳು ಸತ್ಯ ಹೊಡ್ಕೊಬೇಕು ಎಲ್ಲ ಕಡೆಯಿಂದ ಬರ್ತೀನಿ ಅದೆಲ್ಲ ಹೆಸರು ಹೇಳ್ಬೇಡ ಕೌಂಟ್ ಹೇಳು ಎಷ್ಟು ಜನ ಆಗಿರು ಅಂತ ಹೇಳು ಆಗ ಬಿಡಪ್ಪ ನಾನು ಹೇಳ್ತೀನಿ ಅವ್ರ ಹೆಸರು ಹೇಳಾಕ್ತೀನಿ ಬಿಡಪ್ಪ ಹೆಸರು ಬೇಡ ಹೆಸರು ಹೇಳ್ರೆ ಅವ್ರು ಗಂಡಿದ್ರು ಹುಡುಕೊಂಬತ್ತಾರೆ ಬೆಳಿಗ್ಗೆ ನಾನ್ ತೊಂಡೆನ ಹೇಳು ಹೆಸರು ಹೇಳೋಕೋಬೇಡ ಎಷ್ಟು ಜನ ಬಂದಿದ್ರು ಹೆಣ್ಣು ನೋಡಕ್ಕೆ ಅಪ್ಪಂಗೆ ಅಮ್ಮನ್ ಬಿಟ್ಟು ಬಂದಿತ್ತಾ ನೀನ್ ಸುಳ್ಳು ಹೇಳ್ಬೇಡ ಕರೆಕ್ಟ್ ನಿಜ ಹೇಳಪ್ಪ ನಾ ಗೊತ್ತು ಮೊನ್ನೆ ಕೇಳ್ಕೊಂಡ್ ಬಂದಿಲ್ಲ ಹೇಳಮ್ಮ ನಿಂಗೆ ಗೊತ್ತಿರೋ ಪ್ರಕಾರ ಅಪ್ಪಂಗೆ ಎಷ್ಟು ಜನ ಬಂದಿರ ಅಪ್ಪಂಗೆ ಎಷ್ಟು ಜನ ಬಂದಿದ್ರು ಎಷ್ಟು ಜನ ಕೌಂಟ್ ಹೇಳು ಕೌಂಟು ಒಂದ್ 7-8 ಜನ ಅಪ್ಪಂಗೆ ಬಂದಿರು ನಿನಗೆ ಎಷ್ಟು ಜನ ಬಂದಿದ್ರು ನಿನಗೆ ಎಷ್ಟು ಜನ ಬಂದಿದ್ರು ಗಂಡು ಅಪ್ಪ ನೀನ್ ಹೇಳಪ್ಪ ಅಮ್ಮಂಗೆ ಎಷ್ಟು ಜನ ಬಂದಿದ್ರು ದೇವ್ರಾಣೆ ಯಾರು ಬಂದಿರ್ಲಿಲ್ಲ ಯಾರ ನನ್ ಮಗದ ಬಂದಿದ್ದ ಕಳ್ಳ ಬರ್ರಿ ಕೆಂಪಟೋಪೆನೆ ಬಂದಿದ್ರು ನಾಳೆ ಗುಂಡಿ ಅವ್ನು ಬಂದ್ಮೇಲೆ ನೀನ್ ಮಾಂದಾತಾನೆ ಒಂದೊಂದ್ಸಲಿ ಫಿಕ್ಸ್ ಆಯ್ತು ನಿನಗೆ ಸೆಕೆಂಡ್ ಪಿನ್ ಎಲ್ಲ ಮದುವೆ ಮಾಡಕ್ಕಿಂತ ಅನೌನ್ಸ್ ಮಾಡ್ತಾ ಇಲ್ಲ ನನ್ನ ತಂಗಿ ಮಗಳು ಮದುವೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿರ್ಲಿಲ್ಲ ಅದ್ ಬಿಟ್ಟಾಕು ಒಟ್ನಲ್ಲಿ ಲೆಕ್ಕಕ್ಕೆ ಸುಮಾರು ಜನ ಎಷ್ಟು ಜನ ಬಂದ್ರಪ್ಪ ಹಿಂಗ್ ಗೊತ್ತಿರೋ ಪ್ರಕಾರ ಒಂದ್ 15 ಜನ ಒಳಗಡೆ ಜ್ಯೂಸ್ ಬಟ್ಲು ಅನ್ಕೊಂಡ್ ತನಕ 10 ಜನ ಬಂದ್ರೆ ಒಂದ್ ಜ್ಯೂಸ್ ಬಟ್ಲು ಖಾಲಿ ಬರ್ತದೆ ಇವಾಗ ಇವ್ರಿಗೆ ನಿಮ್ಮ ಕೇಳ್ಬೇಕು ನಿಮ್ಗೆ ಎಷ್ಟು ಜನ ಹೆಣ್ಣು ನೋಡಿದ್ರ ತಾಯಿ ನೋಡಕಿನ ಮುಂಚೆ ನೋಡ್ಬಿಟ್ಟವ್ರೆ ಗೈಸ್ ಫಸ್ಟ್ ಬಂದಾಗ ಹೇಳ್ಬೇಕು ಅಂತಂದ್ರೆ ಇವಳಿಗೂ 15 ಜನ ಮುನಿರು ಯಾವಕ್ಕೂ ಅಂತಿದ್ಲು ಇವ್ರು ನೋಡ್ಕೊಂಡಿದ್ದು ಇವ್ರು ಇಷ್ಟ ಹೇಳ್ಬಿಟ್ಟವಳೆ ಇವಾಗ ಇವ್ರಿಗೂ ಹಿಂಗೆ ನೀವು ಫಸ್ಟ್ ನೋಡಿದ ಅಟ್ರಾಕ್ಷನ್ ಅಲ್ಲೇ ಇಷ್ಟ ಆಗೋದು ಇವಳು ತಾಯಿ ಇಷ್ಟ ಆಗೋಲ್ಲ ಗೈಸ್ ಏನಪ್ಪ ಕತೆ ಅಂತಂದ್ರೆ ಈ ನಿಜ ಹೇಳ್ಬೇಕು ಅಂತಂದ್ರೆ ಇವಳಿಗೆ ಸುಮಾರು ಜನ ಗಣ್ಣವ್ರು ಬರ್ತಾ ಇದ್ರು ಅವ್ರು ಬಂದೆ ಜ್ಯೂಸ್ ಕೊಡೋಳು ಸುಮ್ಮನೆ ಒಳಗೆ ಹೋಗೋಳು ಬಟ್ ಇವಳು ಬರೋದ್ ಸಲ ಸೀರೆ ಹಾಕೊಂಡು ಆ ತರ ರೆಡಿ ಆಗಿದ್ಳು ಫೋಟೋ ಹಾಕಿ ನೋಡ್ರಿ ಈ ಫೋಟೋನ ಈ ತರ ರೆಡಿ ಆಗಿದ್ಲು ಅವತ್ತು ಬೇರೆಯವ್ರಿಗೆಲ್ಲ ಮಾಮೂಲಿ ಚೂಡಿದಾರ ಮನೇಲಿ ಯಾವ ತರ ಇರ್ತಲ್ಲ ಹಂಗೆ ಇದ್ಲು ಹಂಗೆ ಟೀ ಕೊಟ್ಟು ಕಳ್ಸೋರು ಇವ್ರು ಬರೋದ್ ಸಲ ರೆಡಿ ಮಾಡಿದ್ದು ನಾನು ಫೋರ್ಸ್ ಮಾಡಿ ರೆಡಿ ಮಾಡಿಸಿದ್ದೆ ಅವತ್ತು ನೋಡಿದ ತಕ್ಷಣ ಇವ್ರನ್ನ ಇಷ್ಟಪಟ್ಬಿಟ್ಲು ಯಾರನ್ನೂ ಹೇಳ್ತಿರ್ಲಿಲ್ಲ ಹಂಗೆ ನಂಗೆ ನೋಡಿರೋದಾಗೆಲ್ಲ ಇವರೇ ಓಕೆ ಅಂತ ಒಪ್ಕೊಂಡ್ಬಿಟ್ಲು ಇವರು ಅಷ್ಟೇ ಇವಳಿಗೆ ಬೇಕು ಅಂತ ಇವ್ರು ಹೇಳ್ಕೊಂಡಿದಂತೆ ನನಗೆ ಗೊತ್ತಾಯ್ತು ಇಬ್ರು ಇಷ್ಟಪಟ್ಬಿಟ್ರು ಒಟ್ನಾಗ ಇವ್ರು ನೋಡಿದ ತಕ್ಷಣ ಇವಳು ನಮ್ಗೆ ಯಾರು ಯಾವ ಗಂಡಿಗೂ ಹೇಳಿರ್ಲಿಲ್ಲ ಆತರ ಇದ್ದಾಗ ಇವ್ರು ನೋಡಾದ್ಮೇಲೆ ಇಲ್ಲ ಇವರೇ ಇಷ್ಟ ಅಂತ ಅಂದ್ಬಿಟ್ಟು ಇವಳು ಹೇಳ್ಕೊಂಡಿದ್ದು ಡೈರೆಕ್ಟ್ಗೆ ಅವ್ರು ಹೇಳ್ಕೊಂಡವ್ರೆ ಅದಕ್ಕಿಂತ ಮುಂಚೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಸುಮಾರು ಜನ ನೋಡೋದು ತನದ ಇರ್ತದೆ ಅಷ್ಟಾಯ್ತು ನೆಕ್ಸ್ಟ್ ಇಬ್ರಲ್ಲಿ ನಿಮ್ಮಿಬ್ರು ಏನಾದ್ರು ಮಾಡ್ಬೇಕಾರೆ ಜಗಳಗಳು ಸಾವಿರ ಸಲ ಆಗ್ಬಿಟ್ಟವೆ ನಮಗೆ ಗೊತ್ತು ಫಸ್ಟ್ ಸಾರಿ ಕೇಳೋದು ಯಾರಮ್ಮ ಇಬ್ರಲ್ಲಿ ಜಗಳ ನೀ ಕೇಳೋದು ಗೊತ್ತು ಸಾರಿ ಕೇಳೋದು ಯಾರು ಗೈಸ್ ಈ 3 ತಿಂಗಳಾದ್ರೂ ಮಾತಾಡ್ಸಲ್ಲ ನಾನು 3 ತಿಂಗಳಾದ್ರೂ ಮಾತಾಡ್ಸಲ್ಲ ಆಮೇಲೆ ಏನ್ರಿ ಅಂತ ನೀನೇ ಬರೋದು ಅಮ್ಮ ಇರಮ್ಮ ಜಗಳ ಆಯ್ತು ಅಂದ್ರೆ ಫಸ್ಟ್ ಸಾರಿ ಕೇಳೋದು ಅಪ್ಪನೇ ಅಂತಂದ್ರೆ ಏನೋ ಒಂದು ಬೇರೆ ವಿಷಯಕ್ಕೆ ಮುಗಿರ್ತದೆ ನನಗೆ ಬೇಕಾ ಹಾಲು ಹಿಂಡಬೇಕಲ್ಲ ನಾನು ಮದುವೆ ಆದಾಗಿಂದ ಅಂದಿದ್ದೀನಿ ನಾನು ಅಂದಿಲ್ಲ ಒಟ್ನಾಗೆ ಜಗಳ ಆದ್ರೆ ಫಸ್ಟ್ ಅಪ್ಪನೇ ನಿನ್ನ ಹತ್ರ ಬರೋ ಮಾತಾಡ್ಸ್ಕೊಂಡು ನೀನಂತೂ ಬರಲ್ಲ ನಂಗೆ ಗೊತ್ತು ಗೈಸ್ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಜಗಳ ಆಡ್ಕೊಂಡ್ರೆ ನಾವು ಅಪ್ಪನೇ ಸೋತ್ಬಿಟ್ಟು ನಮ್ಮ ಅಮ್ಮನ ಹತ್ರ ಬಂದು ಮಾತಾಡ್ಸ್ಕೊಂಡ್ ಬರ್ತದೆ ಇವಾಗ ನೀವು ಮದುವೆ ಆದಾಗ ಜಗಳ ಆಗಿಲ್ಲ ಇಲ್ಲ ಇಲ್ಲ 20 ದಿವಸ ಆಗತ್ತೆ ಅಂದ್ರೆ ನಾನು ಹೇಳ್ತಿರ್ತಾರೆ ಸೀರಿಯಸ್ ಜಗಳ ಸುಮ್ಮನೆ ಕಾಮಿಡಿ ಆಗೋದು ಬಿಟ್ಟಾಕು ಏನೋ ಹೇಳೋದು ತಗೊಳ್ಳೋದು ಅದೆಲ್ಲ ಕಾಮನ್ ಕೇಳಿ ಏನ್ ಜಗಳ ಆಗಿದ್ದು ಏನ್ ಫಸ್ಟ್ ಯಾರು ಸಾರಿ ಕೇಳಿದ್ದು ಇವರೇ ಸಾರಿ ಕೇಳಿದ್ರ ತಪ್ಪಾರ್ತಿತ್ತು ಅದ್ರಾಗೆ ಇಬ್ರು ತಪ್ಪಿತ್ತಾ ಗೈಸ್ ಹಂಗಾರೆ ಏನು ಜಗಳ ಕೇಳೋದ್ ಬೇಡ ಅವ್ರು ಬಿಟ್ಟು ಪರ್ಸನಲ್ ತಪ್ಪಿಲ್ಲ ಅಂದ್ರು ಫಸ್ಟ್ ತಪ್ಪಿಲ್ಲ ಅಂದ್ರೆ ಫಸ್ಟ್ ಆಗೋಯ್ತದು ಇವಾಗ ಇಬ್ರಲ್ಲಿ ಸೋಂಬೇರಿ ಯಾರು ಜಾಸ್ತಿ ಅಂದ್ರೆ ಇವಾಗ ಏನಾದ್ರು ಮಾಡ್ಬೇಕು ಅಂತ ಇರ್ತೀನಿ ಬಿಡು ಮಾಡ್ಕೊಳಣ ಯಾವನ್ ಮಾಡ್ತಾನೆ ಅನ್ನೋ ಯಾರು ಇಬ್ರ ಸೋಂಬೇರಿ ಯಾರಪ್ಪ ಗೈಸ್ ಇಬ್ರ ಕಂಪೇರ್ ಮಾಡ್ಕೊಂಡ್ರೆ ನಾ ಅಪ್ಪ ಸೋಂಬೇರಿ ಗೈಸ್ ಹೇಳಿ ನೀನು ಅಪ್ಪ ಅಮ್ಮನ ಕಂಪೇರ್ ಮಾಡ್ಕೊಂಡ್ರೆ ಸೋಂಬೇರಿ ಯಾರು ಜಾಸ್ತಿ ನೀನೇ ಕಣಪ್ಪ ಸೋಂಬೇರಿ ಇವಾಗ ನಿಮ್ಮಿಬ್ರು ಏನೋ ಕೆಲಸ ಮಾಡ್ಬೇಕು ಅಂದ್ರೆ ಯಾರು ಇದ್ದು ನೀನೇ ಸೋಂಬೇರಿ ಗೊತ್ತು ನನ್ಗೆ ಫುಲ್ ಇದಾಗಿ ನೋಡೋಣ ಆಯ್ತು ಗೈಸ್ ಜಾಸ್ತಿ ಮಾತಾಡಲ್ಲ
ಆದರೂ ಟ್ರೈ ಮಾಡೋ ಮುಂದೆ ಜೀವನದ ಸ್ವಲ್ಪ ಹೊಸ್ತಲ್ವಾ ಇರಲಿ ಅಂತ. ಆಮೇಲೆ ಮಾತಾಡ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ನಮ್ಮ ಹತ್ರ ಇರೋಷ್ಟು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇರೋಲ್ಲ, ಮುಂದೆ ಒಂದು ದಿವಸ ಬರ್ತದೆ. ಯಾರು ಜಾಸ್ತಿ ಫೋನ್ ಯೂಸ್ ಮಾಡ್ತಾರೆ ಇಬ್ಬರಲ್ಲಿ? ಇಬ್ಬರು ಫೋನ್ ಜಾಸ್ತಿ ಯೂಸ್ ಮಾಡೋದು. ಕರೆಕ್ಟಾಗಿ ಕೂತ್ಕೊಳ್ಳಿ, ಕಾಣ್ತಲ್ಲ ನೀನು ಇದಕ್ಕೆ. ನಮ್ಮ ಅಮ್ಮ ಹತ್ರ ಫೋನ್ ಇಲ್ಲ, ನಮ್ಮ ಅಪ್ಪ ಒಳ್ಳೆ ಕಾಲೇಜ್ ಹುಡುಗರು ಫೋನ್ ನೋಡ್ತದೆ. ನಿಮ್ಮಿಬ್ಬರು ಫೋನ್ ಜಾಸ್ತಿ ಯೂಸ್ ಮಾಡ್ತಾರೆ, ಜಾಸ್ತಿ ಫೋನ್ ಯೂಸ್ ಮಾಡ್ತಾರ. ಅವ್ರು ಕೆಲಸನೇ ಇಲ್ಲ, ಆದ್ರೆ ಅದ್ ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾ ಎಡಿಕ್ಟ್ ಆಗಿ ಜಾಸ್ತಿ ಯಾರು? ನೀನ್ ಫೋನ್ ನೋಡೋದು ಗೊತ್ತು. ಇಬ್ರಲ್ಲಿ ನೀವು ಕಂಪೇರ್ ಮಾಡ್ಕೊಂಡ್ರೆ ಸೋಷಿಯಲ್ ಮೀಡಿಯಾ ಎಡಿಕ್ಟ್ ಜಾಸ್ತಿ ಯಾರು? 20 ದಿವಸ ಮದುವೆ ಆಗಿ 20 ದಿವಸ ಆಯ್ತು. ಇವಾಗ ಇವರು ಸೋಷಿಯಲ್ ಮೀಡಿಯಾ ಫೋನ್ ನೋಡ್ತಾರ, ಕೆಲ್ಸಕ್ಕೆ ಫೋನ್ ನೋಡ್ತಾರ. ಒಟ್ಟ ಫೋನ್ ನೋಡೋದು ಜಾಸ್ತಿ ಇವರೇ. ಆಯ್ತು, ವರ್ಕ್ ಇರೋದೇ ಮೊಬೈಲ್ ಲ್ಯಾಪ್ಟಾಪ್ ಅಂದ್ಮೇಲೆ ಏನು ಮಾಡೋಕ್ಕಲ್ಲ. ಈಗ ಆಯ್ತು, ಎಲ್ಗಾನ ಆಚೆ ಹೋಗ್ಬೇಕು ಅಂತಂದ್ರೆ 5 ನಿಮಿಷ ರೆಡಿ ಆಯ್ತೀನಿ ಅಂತ ಅಂದ್ಬಿಟ್ಟು ಅರ್ಧ ಗಂಟೆ ರೆಡಿ ಆಗೋದು ಯಾರು? ಗೈಸ್, ನಮ್ಮ ಮನೆ ನಮ್ಮ ಅಪ್ಪ ಅಮ್ಮ ಏನೂ ಇಲ್ಲ. ನಮ್ಮ ಅಮ್ಮ ನೋಡಿ ಹಿಂಗೆ ಸೇರಿ ರೆಡಿ ಆಯ್ತು ಇಷ್ಟೇ. ಯಾವ ಫಂಕ್ಷನ್ ಹೋದ್ರು ಇಷ್ಟೇ ರೆಡಿ ಆಗೋದು. ಇವಾಗ ನೀವು ಯಾವ್ದಾದ್ರು ಫಂಕ್ಷನ್ ಹೋಗ್ಬೇಕಾರೆ ಯಾರು ಜಾಸ್ತಿ 5 ನಿಮಿಷ ರೆಡಿ ಆಯ್ತಾನೆ ಅಂದ್ಬಿಟ್ಟು ಅರ್ಧ ಗಂಟೆ ರೆಡಿ ಮಾಡೋದು ಯಾರು? ರೆಡಿ ಆಗೋದು ಯಾರು? ನೀನೇ ಗೊತ್ತು, ನೀನೇ ಅಂತ. ಹುಡುಗರಿಗೆಲ್ಲ ಏನೂ ಇಲ್ಲ ಅಂತ ಗೊತ್ತಾಯ್ತು. ನೀವಿಬ್ರು ಜೊತೆಲಿ ಮದ್ವೆ ಆದ್ಮೇಲೆ ನೋಡಿದಂತ ಫಸ್ಟ್ ಫಿಲಮ್ ಹೆಸರೇನು? ನೋಡ್ಕೊಂಬಂದು 12 ಗಂಟೆ ರಾತ್ರಿ ತನಕ ಆಚೆ ನಿಂತಿದ್ದು. ಅದೇ ಬಿಟ್ಟಾಕಮ್ಮ ಫಿಲಮ್ ಹೆಸರು ಡೈರೆಕ್ಟ್ ಆನ್ಸರ್ ಹೇಳಮ್ಮ. ಗೈಸ್, ನಮ್ಮ ಅಪ್ಪ ಅಮ್ಮ ಫಿಲಮ್, ನಮ್ಮ ಅಪ್ಪ ನಮ್ಮ ಅಮ್ಮ ಫಿಲಮ್ ಕರ್ಕೊಂಡಾಗ ನಮ್ಮ ಅಜ್ಜಿ ಆಚೆ ಆಗಿದೆ ಅಂತ ಇಬ್ರು ನನ್ನ ಮಕ್ಕಳ ಸೋಂಬೇರಿ ಕಳ್ಬಾಳ್ ಮಾಡ್ತೀರಾ ಅಂತ ಹೇಳಮ್ಮ. ಹಾಕಿದಂತೆ ಯಾವ್ದು ಫಿಲಮ್ ಹೆಸರು ಹೇಳಪ್ಪ? ಯಾವ್ದು? ಪಿಕ್ಚರ್ ನೋಡೋದು ಸಾಕು, ಅದಕ್ಕೆ ಅದಕ್ಕೆ ತಲೆನೇ ಹಾಕಲ್ಲ. ಹೇಳಿ ಯಾವ ಫಿಲಮ್ ಅಂತ. ಯಾವ್ದಪ್ಪ ಹೇಳ್ತೀನಿ ಹೇಳು. ನನ್ಗೆ ಗೊತ್ತಿಲ್ಲ. ಅದೇ ಕುರುಬನಪ್ಪ. ತೆಲುಗು ನೋಡಿದ್ರ? ತಮಿಳ. ಕರುಬು ಯಾರದ ಹೀರೋ? ಕರುಬು ನೋಡ್ಕೊಂಡಿದ್ದೀರಾ? ಆಮೇಲೆ ಇವಾಗ ಅಮ್ಮನ ಏನಾದ್ರು 3 ಬೇರೆ ಹೆಸರು ಕರಿಬೇಕು ನೀನು. ಬೇರೆ ಹೆಸರಲ್ಲಿ ನೀವು ಇಷ್ಟ ಆಗತ್ತಾರ, ರಂಬೆ ಮೇಲಕ್ಕೆ ಉರ್ವಶಿ ಅಂತಾರಲ್ಲ, ಆತರ ಏನಾದ್ರು ಬೇರೆ ತರದ್ದು ಕರಿಬೇಕು ಅಮ್ಮನ. ಕರಿ, ಹೆಸರು ಹೇಳು ಅಮ್ಮನ್ಗೆ. ನೀನ್ ಅವಾಗ ಬೈದಿರ್ತೀವಿ, ಏನೋ ಮಂಗ್ರು ಪೆಂಗ್ರು ಆತರ ಹಂಗೆ ಗೂಬೇಳು. ಆಮೇಲೆ ಹೇಳಪ್ಪ, ಫನ್ನಿಯಾಗಾದ್ರೂ ಹೇಳ್ಬೇಕು, ಇಷ್ಟಪಟ್ಟಾದ್ರೆ ಹೇಳ್ಬೇಕು. ಹಿಂಗೆ ಅವಳು ಈ ತರ ಅವಳ ಆತರ ಅಂತ. ಮಳೆ ಬರ್ತೈತೆ ನೋಡಿ, ತಾಯಿ ಬಂದಿದ್ದು ಮಳೆ ರುತ್ತದೆ. ಎಲ್ಲಿ ಹೇಳ್ರಿ ಮುಗ್ಸೋಣ. ಹೇಗೇನು ಹೇಳಪ್ಪ, ನೀನ್ ಹೇಳಿ. ನಿಮ್ಮ ಮನೆಯಾರ 3 ಹೆಸರು ಡಿಫ್ರೆಂಟ್ ಆಗಿ, ಅವರ ಹೆಸರು ಬಿಟ್ಬಿಟ್ಟು ಏನೇನು ಕೇಳಿ ಅದೇ ಹೇಳು. ಫನ್ನಿಯಾಗಿ ಪ್ರೀತಿ ಏನೆಲ್ಲ ಕರಿತೆ 3 ಹೆಸರು. ನಾಚ್ಕೊಂಡ ಕೈ ಹೇಳ್ತಾ. ಅಯ್ಯೋ, ಇವಾಗ ಕೈಗೆ ದುಡ್ಡು ಸಿಕ್ತು ಅಂತ ಅಂದ್ರೆ ಅಡ್ಡದಿಡ್ಡಿ ಖರ್ಚು ಮಾಡೋದಾರ ಇಬ್ರಲ್ಲಿ. ₹20 ಕೊಡ್ತೀನಿ, 10 ರೂಪಾಯಿ ಕುಡಿತೀರಿ, 20 ರೂಪಾಯಿ ಕಟ್ ಮಾಡ್ತೇನೆ. ಜೋರ ಮಾತ್ರ ಮಳೆ ಗೆಲ್ಸಲ್ಲ. ಸೀಟ್ ಮನೆ ನಮ್ದು. 10 ರೂಪಾಯಿ ಕುಡಿತೀರಿ, 20 ರೂಪಾಯಿ ಅಲ್ಲೇ ದೇವ್ ತಿನ್ನಲ್ಲ. ಅಲ್ವಾಗ ಕಣ್ಗುಟ್ಟೆ ನಿನ್ಗೆ ನೋಡ್ತಾವೆ. ಮುಗಿಲಿ ಸ್ಟಾರ್ಟ್ ಆದ ನಿನಗೆ ನೋಡ್ತಾ ಇದ್ದೀನಿ. ಮುಂಚೆ ಖುಷಿಯಾಗಿ ಇವಾಗ ತಾಯಿ ನಿಮ್ಮಿಬ್ಬರ ದುಡ್ಡು ಜಾಸ್ತಿ ಖರ್ಚು ಮಾಡೋದು. ನಂಗಿನ್ನೂ ಗೊತ್ತಿಲ್ಲ, ನಾನು ಇನ್ನೂ ಬರಾಗಿಲ್ಲ. ಯಾರು ಖರ್ಚು ಮಾಡ್ತಾರೆ ಅಲ್ಲ, ಇವಾಗ ಏನಾದ್ರು ಆಚೆ ಹೋಗ್ಬೇಕಂದ್ರೆ ಸುಮ್ಮನೆ ಅಡ್ಡ ದುಡ್ಡೇ ಖರ್ಚು ಮಾಡೋದ್ರಿಂದ ಯಾರು ಅಡ್ಡ ದುಡ್ಡು ಖರ್ಚೆ ಮಾಡಲ್ಲ. ಹೊಸ ಕೊಡ್ತೀನಿ ಬಿಡ, ಈಗ ಕೊಡ್ತೀನಿ. ಅಲ್ಲ, ಅಡ್ಡ ದುಡ್ಡು ಖರ್ಚು ಮಾಡೋದು ಯಾರು ಜಾಸ್ತಿ ಖರ್ಚು ಮಾಡೋದು ಯಾರು? ಇನ್ನೇನಿಲ್ಲ. ಅಲ್ಲಪ್ಪ, ಅಮ್ಮಗೆ ಇಷ್ಟ ಆದ್ರೆ ಯಾವ್ದು ಊಟ ಹೇಳಪ್ಪ. ಊಟ ಅಮ್ಮಗೆ ಇಷ್ಟ ಆಗಿರೋದು ಹೇಳ್ಬೇಕು ನೀನು. ಅಮ್ಮಗೆ ಯಾವ ಊಟ ಅಂದ್ರೆ ಇಷ್ಟ, ಯಾವ ಡಿಶ್ ಅಂದ್ರೆ ಇಷ್ಟ? ಅಭ್ಯಾಸ ಅಂತೆ ಯಾವ್ದು ಮಾಡಲ್ಲ ಅಂತ ಹೇಳಿ ನೀನ್ ಇಷ್ಟ ಊಟ ಯಾವ್ದು? ಅದೇ ತಾನೆ. ಹಸೆ ಗೊಜ್ಜು ಮುದ್ದೆ ನನಗೆ ಇಷ್ಟ ಆಗಿದ್ದು. ಅಪ್ಪಂಗೆ ಇಷ್ಟವಾದ ಅಡುಗೆ ಏನಮ್ಮ? ಅಪ್ಪಂಗೆ ಇಷ್ಟವಾದ ಅಡುಗೆ ಡಿಫ್ರೆಂಟ್ ಆಗಿ ಹೇಳು, ಏನ್ ಇಷ್ಟ ಅಂತ. ನಿಮ್ಗೇನು ಹೇಳಕ್ಕೆ ಬರಲ್ಲ ಅಂತ ಹೇಳಿ. ಅವ್ರಿಗೆ ಇಷ್ಟವಾದ ಅಡುಗೆ ಇದೆ. ಇಷ್ಟ ದಿನ ಏನ್ ತಿಳ್ಕೊಂಡಿದೀವಿ ಗೊತ್ತೀಗ? ಎಲ್ಲ ತಿಂತಾರಲ್ಲ, ಅವ್ರಿಗೊಂದು ಫೇವ್ರೇಟ್ ಅಂತ ಇರ್ತದೆ. ಫೇವ್ರೇಟ್ ಊಟ, ಅಡುಗೆ ರೆಸಿಪಿ. ಇವ್ರಿಗೆ ಏನಂತ ನಿಮ್ಗೂ ಗೊತ್ತಿಲ್ವಾ? ಮೊಸರನ್ನ ನಿನಗೆ ಇವಾಗ ಜಾಸ್ತಿ ಹೋಟ್ಲ್ ಹೋದ್ರೆ ಏನ್ ಆರ್ಡರ್ ಮಾಡ್ತೀರಾ ಫಸ್ಟ್? ಮೊಸರನ್ನ ಕೊಡ್ತಾಳೆ ತಾಯಿ, ಮೊಸರನ್ನ ಹೇಳು. ಅಷ್ಟು ಬಿಟ್ರೆ ಎಷ್ಟು? ಅಷ್ಟೇನಾ? ಅಷ್ಟೇ. ನಿಮ್ಮ ಮನೆಗೆ ಹಂಗೆ ಕರಿತೀಯಾ? ಬೆಳಗ್ಗೆ ಏನ್ ಮಾಡ್ತೀವಿ ಹೇಳಿ ಮನೇಲಿ? ನೀನೇ ಹೇಳು. ಎಷ್ಟು ಗಂಟೆಗೆ ಇರ್ತೀವಿ ಫಸ್ಟ್ ಅದು ಹೇಳು. 7:30 ಸಂಸಾರಿ ಹೆಣ್ಣಲ್ಲಿ ನಮ್ಮ ಉದ್ಯೋಗ ಮಾಕೆ. ನಮ್ಮ ಮನೆಗೆ ಎಷ್ಟು ಗಂಟೆಗೆ ಇರಲ್ಲ ಅವಳು? 6 ಗಂಟೆಗೆ ಇರೋಳು. ಅಲ್ಲ, ಇವ್ರ ಮನೆಗೆ ಅವ್ರ ಅಮ್ಮ ಅಂದ್ರಂತೆ, ನೀನು ಸ್ವಲ್ಪ ದಿವಸ ನೀನ್ ಏನ್ ತಲೆ ಕೆಟ್ಟು ಮಾಡ್ಕೋಬೇಡ. ಇವ್ರಿಗೆ ಆಫೀಸ್ ಇದ್ರೆ ಅಡ್ಗೆ ನಾಷ್ಟ ಮಾಡಿ ಅಂದ್ರೆ 8 ಗಂಟೆ ಮನೆಗೆ ಅಂತಾರಂತೆ. ಆತರ ಮಾಡ್ತಾರ?
ಇಲ್ಲ ಮನೆ ಕಡೆ ನಾವು ಒಂದೇ ಮತ್ತೆ 2-3 ದಿನ ಮನೆ ಕಡೆ ಅಷ್ಟೇ. 2-3 ಸ್ಟಾರ್ಟಿಂಗ್ ಬೇಗ 2-3 ದಿವಸ ಆಮೇಲೆ ಬೇಗ ಎದೊಳ್ತಾಳೆ ಆಮೇಲೆ ಬೇಗ ಎದೊಳ್ತಾಳೆ. ಒಂದ್ 2 ದಿನ ಎದ್ದೆ 5:30ಗೆ. 5:30ಗೆ ಎದ್ದೆ ಆಮೇಲೆ ಆಗ್ಲಿಲ್ಲ. ಆಮೇಲೆ ಎದ್ದೆ ಸುಮ್ಮನೆ ಒಂದೊಂದು ದಿವಸ ಮಾಡಬೇಡ ಅಂತ ತಿಳ್ಕೊಂಡಿದ್ದೆ. ಡಿಸ್ಟರ್ಬ್ ಮಾಡಬೇಡ ಮನೆ ಗಂಟಂಗೆ. ಎದೊಳ್ತೀನಿ ನಾ ಅಮ್ಮನೆ ಬೈತಾರೆ ಬೇಗ ಹೇಳ್ಬಾರ್ದು ಅಂತ. ಅವರೇ ಬೈದ್ಬಿಟ್ರೆ ಎದೊಳ್ಬೇಡ ಅಂತ. ಹೋಗ ಸುಮ್ಮನೆ ಬರೀ ಒಂದು ವಾರ 10 ದಿವಸ ಅಷ್ಟೇ. ಒಂದು ವಾರ 15 ದಿವಸ ಅಷ್ಟೇ ಬಿಡೋದು, ಆಮೇಲೆ ಬಿಡಲ್ಲ, ನಾವೇ ಮಾಡ್ಬೇಕು. ಮದ್ವೆ ವರ್ಷಕ್ಕೆ ಬಿಡಲ್ಲ ಯಾರು. ಮದ್ವೆ ವರ್ಷದಲ್ಲಿ ಏನು ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ನಾನೇ ಮಾಡ್ತಿರೋದು. ಅವ್ರು ಬೈತಾರ ಏನು ಮಾಡ್ಬೇಡ ಅಂತ. ಅದು ನಾನೇ ಮಾಡ್ತೀನಿ. ಬೈತಾರಾ ಸಾಕಷ್ಟೇನೆ. ಬೆಳಗ್ಗೆ ಸಾಯಂಕಾಲಕ್ಕೆ ಏನ್ ಮಾಡ್ತೀಯ? ಎದೊಳ್ತೀಯಾ? ಬಾಕ್ಲು ತೊಳ್ತೀಯಾ? ರಂಗೋಲಿ ಬಿಟ್ಟು ಯಾವತ್ತಾರು ಒಂದು ದಿವಸನಾದ್ರು ಬಿಟ್ಟಿದ್ದೆ ಮನೆ ಬಂದಾಗ. ಬಿಟ್ಟಿಲ್ಲ ರಂಗೋಲಿ ಬಿಟ್ಟಿಲ್ಲ. ರಂಗೋಲಿ ಬಿಟ್ಟಿಲ್ಲ ಇಲ್ಲ ಬಿಟ್ಟಿದ್ದ ಒಟ್ನಾಗೆ ಕಲ್ತಿದ್ಯಾ? ಬಿಟ್ಟಿರ್ಲಿಲ್ವಾ? ನೀನೇ ಬಿಟ್ಟಿದ್ದೆ ಅವತ್ತು. ದೀಪ ಬಿಟ್ಟಿದ್ದೆ ನಾನು. ಆಮೇಲೆ ಬಿಡವ ಕಲ್ತಿದ್ದ ಆಮೇಲೆ ರಂಗೋಲಿ ಬಿಡ್ತೀಯಾ? ತಿಂಡಿ ಮಾಡ್ತೀಯಾ? ಆಮೇಲೆ ತಿಂಡಿ ಮಾಡಿದೆ ಅವ್ರು ಕಳಿಸ್ದೆ, ಅವ್ರ ಆಫೀಸ್ಗೆ ಹೋದ್ರು. ಅವ್ರು ಆಫೀಸು ಮನೆ ವರ್ಕ್ ಫ್ರಮ್ ಮನೇಲೇನೆ. ಅದ್ ಬಿಟ್ಟು ಮಧ್ಯಾಹ್ನ ಏನ್ ಮಾಡ್ತಿ? ಮನೆಗಂತಿ ಸುಮ್ಮನೆ ಕುಂತಿರ್ತಿ. ಸಾಯಂಕಾಲ ವಾಷಿಂಗ್ ಮಿಷಿನ್ ಯೂಸ್ ಮಾಡಕ್ ಕಲ್ತಾ? ಗೈಸ್ ನಮ್ಮ ವಾಷಿಂಗ್ ಮಿಷಿನ್ ಅಲ್ಲೋ ಕಲ್ತಿರೋದು. ಆಮೇಲೆ ಮಕ್ಳಿಂದ ಮಕ್ಳ ಜೊತೆ ಆಟ ಆಡ್ಕೊಂಡಿರ್ತಿ. ಆಮೇಲೆ ಸಾಯಂಕಾಲ ಆಯ್ತು. ಇವಾಗ ರಾತ್ರಿ ಊಟ ಮಾಡು, ಅಡುಗೆ ಮಾಡು, ಊಟ ಮಾಡಿ ಮನಿಕೋ ಅಷ್ಟೇ. ನೀವ್ ಹ್ಯಾಪಿನಾ? ನೀವು ಹ್ಯಾಪಿ ಆಗಿರೋದಕ್ಕೆ ಖುಷಿಯಾಗಿರೋ? ಎಲ್ಲಿ ಹ್ಯಾಪಿ? ನಮ್ದು ಹ್ಯಾಪಿನೇ ಇಲ್ಲ ಬ್ರೋ. ಮೊದಲನೇ ಇಲ್ಲ, ಪಿಪಿನೇ ಇಲ್ಲ. ಹ್ಯಾಪಿನಿಲ್ಲ ಪಿಪಿನಿಲ್ಲ ಬಂದಲ್ಲ ಮನೆ ತಕ್ಕ ಕೆರಿತಾ ಇರು, ಟೀಮ್ ಎಸ್ ಹೊಡ್ಕೊಂಡು ಹೋಗ್ತಾ ಇರು, ಹೊಲ ಉಳ್ತಾ ಇರು. ಆಯ್ತು ಇಬ್ಬರು ಆಯ್ತು ಅಷ್ಟೇ. ನಿಮ್ಮಿಬ್ರು ಕ್ಯಾಮ್ರಾ ಕ್ಲೋಸ್. ಮನೆಗೆ ಹೋದ್ರೆ IPL ನೋಡಂಗಿರ ನೋಡ್ರಿ. ಹೇಳಿವಾಗ ಏನು ಹೇಳ್ತೀನಿ ಇನ್ಮೇಲೆ ಇರೋದು ಇನ್ಮೇಲಪ್ಪ ಇರೋದು ಎಲ್ಲ ಒಂದೊಂಥರ ರೊಟ್ಟಿ ಹೊಡ್ಕೊಂಡ್ ಬಂದ್ಬಿಡೋದು. ಯಾರು ನೋಡ್ಬೇಕಾ? ನಿಮ್ ತಾತ ಕೊಡ್ತಾನ ಈಗ ಇದನ್ನ ಟ್ರ್ಯಾಕ್ಟರ? ಟ್ರ್ಯಾಕ್ಟರ್ ಕೊಡ್ಸಂಬಂದು ಹೇಳ್ತೀನಿ. ಕಾಲೇಜ್ ಮುಗಿದು ಕೆಲಸ ಸಿಗಲ್ಲ ಬಂದೆ ಹೊಲ ಹೊತ್ಕೊಂಬತ್ತೀನಿ. ಊರಾಗಿರೋವೆಲ್ಲ ಹೊಲ ಮರಿ ಒತ್ತರಿತಾರನ ಇಷ್ಟು ಮಡಗಿದ್ದಿ? ಏನಿಲ್ಲ, ಅರ್ಧ ಎಕರೆ ಹೊಲ ಬರದ್ರೆ ಟ್ರ್ಯಾಕ್ಟರ್ ಹೋಗು. ಒಳ್ಳೆ ಮಳೆ ಆಯ್ತು ಊರಲ್ಲಿ. ಒಳ್ಳೆ ಮಳೆ ಆಯ್ತು. ಹೆಂಗೋ ಮಳೆನೇ ಈ ತರ ಮಳೆ ಉಯ್ದಿ ಈ ವರ್ಷ ಎಷ್ಟೇನಲ್ಲ ಈ ವರ್ಷದಲ್ಲಿ ಉಯ್ಯಲ್ಲ ಅನ್ಕೊಂಡ್ಬಿಡು. ನಮ್ 8 ಗಂಟೆಯಿಂದ 9-10 ಗಂಟೆ ಚರ್ಚಿಂಗ್ ಸಾಕ್ತು ಮಳೆನೇ ಇಲ್ಲ. ಇವಳು ಬಂದ್ರೆ ಮಳೆ ಐತೆ ಅಂತ ಅವ್ರು ಹೇಳ್ತಾರೆ. ಹಂಗಾರೆ ನಮ್ಮೂರ ಮಳೆ ಇಲ್ಲ ಅಂತಂದ್ರೆ ಹೋಗೋ ಕರ್ಕೊಂಬರ್ತೀವಿ ಇವಳನ್ನ. ಕೇಳೋರು ಯಜಮಾನ್ರನ್ನ ಕಳಿಸ್ತಾರೆ. ಮಳೆ ಬಂದೇನೋ ಬರಗಾಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಊರಿಗೆ ಬಿಡವಾಗ ಹೆಂಗ ಒಳ್ಳೆ ಮಳೆ ಐತಿ ಇವತ್ತು. ಕಂಟಿನ್ಯೂಸ್ 1 ಅವರ್ಗೆ ಐತೆ. ನಮ್ ಕಡೆ ಊರ ಐತೆ ನಮ್ ಕಡೆ ಒಂದು ಇದು ಗುಮ್ಲಾಪುರ ದೂರ ಐತೆ ಕೊಡಿದಾಗ ಈ ಗೌರಮ್ಮನ ಒಟ್ಟು ದೂರ ಅಲ್ಲ ಅವ್ರಾಗ ಮಳೆ ಬಂದಿರ್ತಾ ಗೌರಿ ಮುಳುಗಿ ನೀರು ಬಿಡೋದು. ಮಳೆ ಇಲ್ಲಂದ್ರೆ ಗೌರಿ ಮುಳುಗೋದಿಲ್ಲ. ಮಳೆ ಉಯ್ದಿಲ್ಲ ಅಂತಂದ್ರೆ ಮಳ್ರ ಏನ್ ಮಾಡ್ತಾರ ನಿಮ್ ಕಡೆ? ಮಣ್ಣಲ್ಲಿ ಗೊಂಬೆ ಮಾಡ್ಬಿಟ್ಟು ಮನೆದಾಗ ಹೋಗಿ. ಹೌದಾ? ನಮ್ ಕಡೆ ಮಾಡ್ತಾರೆ. ಹೋದ ವರ್ಷ ಮಾಡಿದ್ರು ಕಣಮ್ಮ ಗೈಸ್. ನಮ್ಮ ಹಳ್ಳಿ ಕಡೆ ಮಳೆ ಒಯ್ದ ಬರಗಾಲ ಬಂತು ಅಂತಂದ್ರೆ ಮಣ್ಣಿನ ಜಡಿ ಮಣ್ಣಲ್ಲಿ ಗೊಂಬೆ ಮಾಡ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ತಲೆ ಮೇಲೆ ಊರೆಲ್ಲ ಸೊರಾಡಕ ಬರ್ತಾರೆ. ಮನೆ ತಗ ಹೋಗಿ ಒಯ್ಯ ಮಳ್ರಾಯ ಉಳ್ರಾಯ ಅನ್ಕಂಡು ಊರ್ ತುಂಬ ಹೋಗ್ತಾರೆ. ತಲೆ ಮೇಲೆ ಒಯ್ಕೊಂಡು ಬರ್ತಾರೆ. ಮತ್ತೆ ಹೆಂಗೋ ನಮ್ ಕಡೆ ಅವ್ ಮಾಡ್ತಾರೆ. ಈಗ ನಮ್ ಕಡೆ ಮಳೆ ಗೈಸ್ ಮಳೆ ಹೋಯ್ತು. ನಾಳೆ ಹೊಲ ಹೊಡ್ಬೇಕು. ಒಂದ್ 2-3 ವರ್ಷ ಬಿದ್ದು ಮಳೆ. ಹೌದಾ? ಏನೋ ಪರವಾಗಿಲ್ಲ ಕಣ್ತಾ. ನೀವು ನೋಡು ಏನೋ ಬೆಳೆ ಕಲೆ ಏನಿಕ್ಕಲ್ಲ ನಿಮಗೆ ಮಳೆ. ನಮಗೆ ನೋಡು ಹೊಲ ಒಳಗೆ ರಾಗಿನೂ ಮಾಡ್ಯಾರಲ್ಲ ಇಲ್ಲಿ ಮನೆ ಪಕ್ಕ ಜಾಗ. ಅವರೇ ಗಿಡ ಮಾಡ್ತೀನಿ ನಾನು ಮುಂದೆ ಕಲ. ಎಲ್ಲಿ ಕಲೆ ಸೈಟು ಖಾಲಿ ಸೈಟು ನಿಮ್ ಟ್ಯಾಕ್ಟರ್ ಸೆಟ್ ಆಯ್ತಾ? ಉಳೋದೆಲ್ಲ ಆಯ್ತಾ? ಅಲ್ಲೇ ಐತಲ್ಲ ಅಲ್ಲಿ ನೋಡಿದಿರಲ್ಲ. ಓಡಿಸ್ತು ಗಾಡಿ ಯಾವಾಗಾದ್ರೂ ನಮ್ಮ ಮಕ್ಕಳು ಅಂತ ಉಳಿತು. ಅದನ್ನ ಯಾವ್ದೋ ಒಂದು ವಸ್ತು ಒಂದು 10 ಸೆಂಟ್ ಜಾಗ ಐತೆ ಅದನ್ನ ಉಳ್ಳೋಕೋಸ್ಕರ ತಂದ್ಬಿಡ್ತಾರೆ ನೋಡಿ ಅದನ್ನ.
ಕಂಪ್ನಿ ಹೋಗ್ಬಿಡ್ತಾರೆ ಗಾಡಿ ಕ್ಯಾಟ್ರಿ. ಅವ್ರು ಆಚೆ ಕರಿತಾರೆ ಹೋಗಮ್ಮ. ಗೈಸ್ ನಮ್ಮ ಅಮ್ಮನ್ನ ನನ್ನ ತಂಗಿ ಮನೆಗೆ ಕಳಿಸ್ಬೇಕಂತೆ ಒಂದು ವಾರ. ಹೋಗಮ್ಮ ನೋಡ್ಕೊಂಡು ಹೋಗೋಣ ಇರ್ಬೋಮ್ಮ. ನಾನೊಂದು ವಾರ ಹೋದ್ರೆ ಆಗೋಯ್ತದೆ. ಏನು ದಿನ ಮಧ್ಯಾಹ್ನ ಇರು ಸಾಕು. ನಮ್ಮ ಅಪ್ಪ ಇದು ಎಲ್ಲಾದ್ರೂ ಊರ್ ಬಂದ್ರೆ ಒಂದು ದಿನ ಮಧ್ಯಾಹ್ನ ಇಲ್ಲಿ ಇರ್ಬೇಕು ಆಲೆ. 50 ಸರಿ ಫೋನ್ ಮಾಡಿಪ್ಪಾಳೆ. ಅದಕ್ಕೆ ಒಂದ್ ಗಳಿಗೆ ತಡ ಆದ್ರೆ ಇನ್ನ ಹೇಳ್ತೀನಿ. ಯಾಕಪ್ಪ ಹಂಗ್ ಮಾಡ್ತಿ ಅಜ್ಜು? ಯಾವಾಗ ಕೇಳ್ಕೊ ಒಂದ್ ವಾರ. ನಾನು ಕೆಲಸ ಸೇರ್ತಿದಂಗೆಲ್ಲ ಮಾರ್ಬಿಡ್ತದಂತೆ. ಎಲ್ಲ ಮಾರ್ಬಿಟ್ಟು ಬೇಕಾದ್ರೆ ಓದ್ತಾ ಇದ್ದಾರೆ. ಹಂಗೆ ಅನ್ನೋದು 20 ವರ್ಷದಿಂದ. ಅಲ್ಲೇ 20 ವರ್ಷದಿಂದ ಮಕ್ಳನ್ನ ಓದಿಸ್ಬೇಕಾಯ್ತು ದುಡ್ದು. ಈಗ ಮಕ್ಳು ದುಡಿಯಂಗಾಗ್ಯಾರ, ದುಡಿಲಿ ತಗ. ಹಂಗೆ ಆಗೋಯ್ತು ಮಗಳು ಮದ್ವೆ. ಆರಾಮಾಗಿರಲ್ಲ. ಏನಂತಿ? ನೀನು ಕೂಲಿ ಮಾಡಕ್ಕೆಲ್ಲ ದನ ಮಾಡಿದ್ವಿ. ಹೋಗ್ತೀನಿ ನಾನು ಕೈ ಬಿಡಕ್ಕದ ಅದು ಮಾಡಿರೋದು ನಾನು. ನಿಂಗ ತಪ್ಪಾಗಿದೆ ಒಂಚೂರು ಎಲ್ಲ ಹಂಗೆ ಅಂತವ್ರೆ. ಕೂಲಿಗೆ ಹೋಗ್ಬೇಡ ಸುಮ್ಮನೆ. ತಿರುಗಿ ನಾನು ಕೂಲಿಗೆ ಹೋಗ್ಬೋದು. ಅವ ನೀನು ಕೂಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ ನಮ್ಮೂರಿಗೆ ಎಷ್ಟು ರೂಪಾಯಿ ಕೊಡೋರಮ್ಮ? 15 ರೂಪಾಯಿ ಕೊಡೋದು. ಫಸ್ಟ್ 15 ರೂಪಾಯಿ. ಎಷ್ಟು ಗಂಟೆದಕ್ಕ? ಮಾಮೂಲಿ 7:30 ಅವಾಗ 7 ಗಂಟೆಗೆಲ್ಲ ಹೋಗ್ಬೇಕಾಯ್ತು. ಮಠಬಾರ್ದು ನಾನು ಹೋಗಿದ್ದು ತಿಂದ್ರೆ ಜಳ ಸುದ್ದಿ ಸುಳಿಯಕ್ಕೆ 7 ರಿಂದ 11 ಗಂಟೆ 15 ರೂಪಾಯಿ. ಮಗಳ ಅಪ್ಪ ನಿಂದ ಹೇಳಪ್ಪ ಫಸ್ಟ್ನೇ ದುಡಿಮೆ ನಿಂದು ಎಷ್ಟು ರೂಪಾಯಪ್ಪ? ನಾನು 40 ರೂಪಾಯಿ. ರೋಜಾ ಫ್ಯಾಕ್ಟ್ರಿಗೆ ಫೈನಾನ್ಸ್ ಮಾಡ್ತಿದ್ದಂತೆ. 60 ರೂಪಾಯಿ. ಅಲ್ಲ ರೋಜಾ ಫ್ಯಾಕ್ಟ್ರಿಗೆ ದುಡ್ಡೆಲ್ಲ ಚೀಟಿ ಕಟ್ಟಿದ್ದೀನಿ ಅನ್ಬಿಟ್ಟು. ಅವನ್ಯಾರ ನಾಮ ಓದ್ಕೊಂಡು ಹೋದಂತೆ ಮೊಮ್ಮಗಳು ರಾಗಿ ನಮ್ಮೂರಲ್ಲೇ ಸುಮಾರಾಗಿ ಹೋಗಾರ. 1 ರೂಪಾಯಿ ತರಲಿಲ್ಲ ಅದರಿಂದ. ಅವ್ರ ಹೆಸರಲ್ಲ ಹೇಳ್ಬೇಡ. ಅಲ್ಲ ಮೊಮ್ಮಗಳ ಫ್ರೇನ್ ಹೇಳ್ರಿ ಅವ್ರ ಹೆಸರೊಳಗೆ ಸೂಪರ್ ಆಗದೆ. ನಾನು ಬಂದು 2 ವರ್ಷ ಇಲ್ಲಿ ಹೊರಮರಕ್ಕೆ ಹಬ್ಬ ಮಾಡೋಣ. ಹೌದಾ? ಅತ್ತೆ ಅಂದಳು. ಯಾರನ್ನ? ಅವನ್ನ ಗೌಡ್ತಿದ್ದೀನಪ್ಪ ನೀನು ಅವಮ್ಮನ. ಹೆಸರು ಬೀಪ್ ಅದು. ಹೆಸರು ಬೀಪ್ ಹೇಳಮ್ಮ. ಹೆಸರು ಹೇಳು ಈಗ ಗ್ಯಾಪ್ನದೆ ಹೇಳಪ್ಪ. ಹೇಳಪ್ಪ ಇರ್ಲಿ. ಯಾರು? ಲಕ್ಷ್ಮಮ್ಮ, ಕೆಂಪಮ್ಮ, ರಂಗಮ್ಮ, ಈರಮ್ಮ, ಬುಡ್ಡಮ್ಮ, ಗೌರಮ್ಮ, ಮಾರಮ್ಮ. ಚಿಕ್ಕ ಹತ್ರ ನಮ್ಮ ಮನೆ ಅಲ್ಲಿಗೆ ಹೋಯ್ದೆ ಕಣಮ್ಮ. ಬಾಯಲ್ಲೇ ಅದ ಉಗ್ದುಬಿಡು ಮತ್ತೀಗ ಹಂಗೆ. ಏನೋ ಒಳ್ಳೆ ಚೆನ್ನಾಗಿ ಜೋಶಾಗಿದ್ದು ಎಳೆಯ ಮಗಳು ಬಂದಂಗಿಂದ. ಗೈಸ್ ನಾಳೆಗೆ ಹೋಗ್ಬಿಡ್ತಾರಂತೆ ಇವರಿಬ್ರು. ಕೆಲಸದ ಅಭಾವ. 3 ದಿವಸ. ಎಷ್ಟು ದಿವಸ ಆಯ್ತಮ್ಮ ಬಂದಾಲೆ? ನಾಳೆ 4ನೇ ದಿವಸನಾ? ಇಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಾರು ಕರ್ಕೊಂಬರೋಣ. ಅವ್ರದ್ದು ಫೋರ್ಸ್ ಮಾಡೋಕ್ಕಲ್ಲ. ಯಾಕಮ್ಮ ಬೇಜಾರೈತಮ್ಮ? ತವ್ರ ಮನೆ ಬೇಜಾರೈತಾ? ಬಾಯಿಲಿ ಹೇಳು ಒಂಚೂರು ಯಾಕೆ ಅಂತ. ಇವಳೇ ಅನ್ಬಿಟ್ಟು ನೆನ್ನೆನೇ ಹೋಗೋಣ ಅಂತ. ಓಹೋ ಇಲ್ಲಿಲ್ಲ ಕಣಮ್ಮ ನೀನು. ಯಾಕೋ ಅದೇ ಫುಲ್ ಬೇಡ ಹೋಗಿದ್ದೆ ಹಂಗಾರೆ. ನೋಡಿ ಇವ್ರು ಹೇಳ್ತಾ ಇಲ್ವಲ್ಲಿ ನೀನೇ ಎಂತಂತೆ ಹೋಗೋಣ ಅಂತ. ನೆನ್ನೆನೇ ಹೋಗ್ಬಿಡ ಅಂತ ಅಂದಿಲ್ಲ. ಇರ್ಲಿ ಏನೋ ಮಾಡ್ತೀರ ಕಣ್ರಿ ಇಬ್ರು ಸೇರ್ಕೊಂಡು. ಸಾಕಾಗೋಯ್ತಾ ತಾಯಿ? ಅಮ್ಮ ಮನೆ ಸಾಕಾಗೋಯ್ತಾ? ಅಲ್ಲೋಡ ಹೂ ಅಂತವಳೆ. ಯಾರನ್ನ? ಅಷ್ಣಮಯಿ. ಅದೇಂಕಮ್ಮ ಅದು ಆ ಥರ ಮಾಡೋದು? ಅಷ್ಣಮಯಿ ಇಲ್ಲಿ ಹೋಗ್ಬಾರ್ದು ಅಂತ ಕೆಟ್ಟ ಎನರ್ಜಿ ಬರ್ತಾರೆ ಅಂತಾನ. ನಾನು ಅಲ್ಲೆಲ್ಲ ಹೋಗಿ ಹನುಮಂತರಾಗಿ ವಿಷಯ ಮಾಡ್ತಕ್ಕ ಹೋಗ್ಬಿಟ್ಟು ಅದೇನೋ ದೇವಡ್ ಕಂಪ್ನಿ ತಪ್ಪ ನನಗೆ. ಓಹೋ ಯಾವಾಗ? ಮದುವೆ ವಸ್ತ್ರಲ್ಲಿ ಏನ್ ಈ ಥರ ಹೇಳೊಂದು ಸದ ಹೇಳ್ತಿ ಕಣಪ್ಪ ನೀನು. ಹೇಳಲ್ಲ ಮಮ್ಮನ ದೇವಡ್ ಕಂಡಿದ್ವಾ? ಹೆಣ್ದೇವನ ಗಂಡದೇವನು? ಓ ಯಪ್ಪ ಏನ್ ಹೌದಾ? ಅಂದ್ರೆ ಇವಾಗ ಅಷ್ಣಮಯ ಒಬ್ಬೊಬ್ಬರಿಗೆ ಕಳಿಸ್ಬಾರ್ದು ಅಂದ್ರೆ ಇದಕ್ಕೆ ಕೆಟ್ಟ ಎನರ್ಜಿ, ನೆಗೆಟಿವ್ ಎನರ್ಜಿ. ನಿಜಾನ ಮತ್ತೆಲ್ಲ ನೆಗೆಟಿವ್. ಐ ಗೊತ್ತಾಗಲ್ವಾ? ಕಮೆಂಟ್ ಮಾಡ್ರಿ ಹೆಂಗೆ ಅಂತ. ನನಗೆ ಗೊತ್ತಿರೋದು ಇದೇ ಪ್ರಕಾರ ಇರಬೇಕು. ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡ್ಬೋದು ಅಂದ್ಬಿಟ್ಟು ಅಷ್ಣಮಯ ಅಂದ್ಬಿಟ್ಟು ಎಲ್ಲೂ ಕಳಿಸಲ್ಲ ಅಂತಾರೆ. ಹೆಂಗೆ ಮದುವೆ ಆದ ಗಂಡು ಹೆಣ್ಣನ್ನ ಒಬ್ಬೊಬ್ರು ಎಲ್ಲೂ ಕಳಿಸಲ್ಲ ಅಂತ ಸ್ವಲ್ಪ ದಿವಸ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ. ಓದಿ ಗೊತ್ತಿರೋದಿಲ್ಲ ಯಾವ್ಯಾವ ಥರ ಅಂತ ನೋಡೋಣ. ನೀನೆಲ್ಲ ಹೋಗಿದ್ದೆ ಅಷ್ಣಮಯಲ್ಲಿ? ಆಮೇಲೆ ನೋಡೋಣ ಬಿಟ್ರು
ಜಕ್ರಳಿಂದ ಸ್ವಲ್ಪ ಇದೆ ಸುಮಾರು ಬರಲ್ಲ. ಯಾಕಪ್ಪ ಹಂಗೋರ್ಸಿ ಜಕ್ನಳ್ಳಿಯಿಂದ 5 ಕಿಲೋಮೀಟರ್ ಜಕ್ನಳ್ಳಿಗೆ ಜಕ್ನಳ್ಳಿಂದ ಸ್ವಲ್ಪ ಸೋರ ಹಿಂಗೆ ಜಕ್ರಳಿ ಇದೆಯಲ್ಲ ಅದು ಕೆರೆಲ್ಲದಿ. ಜಕ್ನಳ್ಳಿ ಕೆರೆ. ಹಾಂ ಅಲ್ಲಿಂದ ಕುಯ್ಕೊಂಡು ಉಳ್ತಿರ್ಬೇಕಾಯ್ತಾ? ಎಲ್ಲ ಗ್ಯಾಸ್ ಪಕ್ಕ ಕೆಳಗಡೆ ಕಿಲ್ವಾ ಅಲ್ಲಿಂದ ತರ್ಬೇಕಾಯ್ತಾ? ಅಯ್ಯೋ ಪಾಪ ಕಣ್ರಿ, ಏನ ಕತೆ. ಬಾಯ್ ಮಾಡ್ಬಿಟ್ಟು ನಾಳೆ ಮಕ್ಕಳಿಗೆ ಗೈಸ್ ನಾವು ಇವ್ರು ಹೋಗ್ಬೇಕಾರೆ ನಾನು ಇರ್ತೀನಿ ಇರೋರು ಗೊತ್ತಿಲ್ಲ. ಇವತ್ತೇ ಲಾಸ್ಟು ನೋಡ್ಕೊಂಬಿಡ್ರಿ. ನಾನು ನಾಳೆಗೆ ಇಂಟರ್ನಲ್ಸ್ ಆಯ್ತು, ನನಗೆ 8 ಗಂಟೆಗೆ ಓದಿದ್ದೀನಿ. ಇವರು ಸಾಯಂಕಾಲದಾಗ ಇರ್ತೀನಿ ಅಂದ್ರೆ ಬರ್ಬೋದು ಅಷ್ಟು ಬಂದ್ಬಿಡ್ತೀನಿ ನಾನು. ಇಲ್ಲ ಅಂತಂದರೆ ಹೋಗ್ಲಿ ಪರವಾಗಿಲ್ಲ. ನಾನು 8 ಗಂಟೆವರೆಗೆ 3:30 ತನಕ ಮುಗಿಯೋದು ನಂದು. ಈಗ ಮಧ್ಯಾಹ್ನ ಹೋಗ್ಬಿಡ್ತಾರೆ, ಮಧ್ಯಾಹ್ನ ಹೋಗ್ತೀರಾ? ಏನೋ ಮಾಡಿರಿ ಆಯ್ತು, ಹುಷಾರು. ಹೆಂಗೋ ಮಳೆ ಬೀಸ್ತೈತಿ ಹೋಗೋ ದಿವಸ. ನಾಳೆಗೆ ಓದಿದ್ದೀನಿ ನನಗೆ. ಹಂಗ ಅಂದ್ಲು ಕಣಮ್ಮ ಅವತ್ತು ಊರ ಮಳೆಲ್ಲ ನಿಂದೆ ನೋಡಿ ಒಂದು ಬದಾಗಿನ ಬತ್ತ ನೋಡು ಅಂತಂದು ಗ್ಯಾರಂಟಿ ಅಂತ ಹಂಗಂತ ಅಂದ್ರು. ನಿಜವಾಗ್ಲೂ ನಾವು ಬಂತು ನೋಡಿ ಇವತ್ತು ಓದ್ತಾ ಇದೀನಿ, ತಣ್ಣಗೆ ಹೋಗಮ್ಮ ಅಂತ ಕಳಿಸ್ತಾರೆ. ತವ್ರ ಮನೆಯಿಂದ ತಣ್ಣಗೆ ಹೋಗಮ್ಮ ತಾಯಮ್ಮ ಅಂತ ಬರ್ತಾರೆ. ಮಳೆ ಬರಬೇಡ, ನನ್ನ ಹತ್ರ ನನ್ನ ಮಳೆ ನೀರಲ್ಲಿ ಕಣ್ಣೀರು ಮಳೆ ಮಳೆ ಆಗಲಿ ಅಂತ ಈಗ ಹೋಯ್ತು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಲ್ಲೇ ಅಲ್ವಾ ಯಾಕೆ ತಿಂತದಂತೆ ಅವರು ಹುಚ್ಚುಚ್ಚಾಳು ಹೇಳ್ಕೊಂಡು ಹೋಗ್ತಾರೆ. ಅಯ್ಯೋ ವಿಡಿಯೋ ಎಷ್ಟೊಂದು ಜನ ಹತ್ಬಿಡೋರು ಕಣಮ್ಮ, ಅವಾಗ ನಾನು ಹಾಕಿದ್ದಲ್ಲ. ಅದು ಎಷ್ಟೊಂದು ಜನ ಅದೆಲ್ಲ ಎಮೋಷನ್ ಹೇಳ್ ಮಾಡೋಕ್ಕಾಗಲ್ಲ. ನಾವು ಫೀಲ್ ಆಗ್ತಿರೋ ನೋಡಿ ಎಷ್ಟೊಂದು ಜನ ಫೀಲ್ ಆಗ್ಬಿಟ್ಟಾರ ಅದನ್ನ. ರೀಲ್ದು ಅಷ್ಟೇ, ಮತ್ತೆ ಅಪ್ಪನ ಜೊತೆ ಎಲ್ಲ ಅದು ಆ ಟೈಮಲ್ಲಿ ಕಳ್ಸೋ ಟೈಮಲ್ಲಿ ಎಲ್ಲ ವೀಡಿಯೋ ಮಾಡಿದ್ನಲ್ಲ ಅದನ್ನ ಮನೆಯಿಂದ ಚೌಟ್ರಿಂದ ಮನೆ ಕಳಿಸ್ಬೇಕಾರೆ ಆ ವಿಡಿಯೋ ನೋಡಿ ಸುಮಾರು ಜನ ಎಲ್ಲ ಹತ್ಬಿಟ್ಟವ್ರೆ. ಏನೋ ಇಷ್ಟ ಗೈಸ್ ಅಷ್ಟೇ. ನೆಕ್ಸ್ಟ್ ನಾನು ಎಲ್ಲ ದೊಡ್ಡ ಫೀಲಿಂಗ್ ಇರೋರು ಹತ್ರ ಬಾಂಡಿಂಗ್ ಇರೋರು ಹತ್ಬಿಟ್ಟವ್ರಲ್ಲ ಎಷ್ಟೊಂದು ಜನ. ಎಲ್ಲ ಕಾಮನ್ ನಮ್ದು ಅಂತಲ್ಲ, ಎಲ್ಲರ ಮನೆ ಮದುವೆ ಇದಾಗತ್ತೇನೆ. ನಾವು ಅದೇ ಸ್ವಲ್ಪ ಮೆಮೊರಿಯಾಗಿರಲಿ ಅಂತ ವೀಡಿಯೋ ಮಾಡ್ಕೊಂಡಿದ್ರು, ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ರು. ಏನೋ ಚೆನ್ನಾಗಿತ್ತು ಒಂಥರ ಅಷ್ಟೇ. ಈ ವಿಡಿಯೋ ಎಂಡ್ ಮಾಡೋಣ. ಹೆಂಗ ಕಮೆಂಟ್ ಮಾಡಿರಿ. ನಾಳೆಯಿಂದ ಮತ್ತೆ ನನ್ನ ತಂಗಿ ಬಾಯ್ ಹೇಳೋ ಸಮಯ ನೋಡೋಣ. ಆಗಿದೆ ಆತ 15 ಸುಖ ತಿಂಗಳಿಗೆ ಒಂದ್ಸರಿ ಟ್ರೈ ಮಾಡೋಣ. ಇಲ್ಲ ಅಂತಂದರೆ ನಮ್ಮ ಜೀವನ ನೋಡ್ತೀರಾ, ನಾವು ಜೀವನದಲ್ಲಿ ಮುಂದೆ ಬರೀಬೇಕು. ನಮ್ಮ ತಂಗಿ ಯಜಮಾನ್ರು 25 ವರ್ಷ ಮನೆ ಕಟ್ಟವ್ರೆ. ನಾನು ಗಾಲೆ 23 ವರ್ಷ ಆಯಿತು. ಕಣಮ್ಮ ಅವ್ರು 25 ವರ್ಷ ಕಾಲ ದುಡ್ದು ಎಲ್ಲ ಇಷ್ಟು ಮಾಡೋರಲ್ಲಮ್ಮ. ಇವಾಗ 27 ವರ್ಷ. ನಾನು ಇನ್ನೊಂದು ಹಬ್ಬಕ್ತಾನೆ ಇದ್ದೀನಿ. ನಾವು ಮಾಡ್ತಿರೋ ಒಂಥರ ಅದೃಷ್ಟ. ದೇವ್ರು ಕೂಡ ಸ್ಟಾರ್ಟ್ ಮಾಡ್ತಾನಲ್ಲ, ಕೊಟ್ಟ ಅಂತಂದರೆ ತಗೋ ಅಂತ ಕೊಡ್ತಾನಂತೆ. ಇಲ್ಲ ಅಂತಂದರೆ ನನ್ನ ಮಗನೇ ಸಾಯಿ ಅನಿಸ್ತಾನಂತೆ. ಅದಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರೆ ನಾವು ಬೆಳೆಯೋಣ. ಅದೇ ಒಂದು ರೂಟ್ ಸಿಗತ್ತಾಗ. ಇವಾಗ ನಿಮಗೂ ನಿಮ್ಗೆ ಈ ರೂಟ್ ಅಂತ ಗೊತ್ತಿರಲಿವಲ್ಲ. ಮುಂಚೆ ಏನೇನೋ ಈ ಕೆಲಸಕ್ಕಿಂತ ಬೇರೆ ಕೆಲಸ ಮಾಡಿರ್ತೀರ ಮುಂಚೆನೂ. ಅಷ್ಟೇ, ಬ್ಲಾಗ್ ಎಂಡ್ ಮಾಡೋಣ. ಬೈ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾಳೆ ಸಿಗೋಣ. ಬೈ ಮಾಡಮ್ಮ ವಸಂತಮ್ಮ. ಚಿಕ್ಕ ಪಾಪ ಜಕ್ನಳ್ಳಿ ಹುಡುಗಿರು ಈ ಕಡೆ ಹುಡುಗಿಕೊಳ್ಳಿ. ರಾಮಣ್ಣ ಚೆನ್ನಾಗಿರ್ತ ನೋಡ್ಬೇಕು ಸ್ಟೋರಿನ. ಕುತ್ಕೊಂಡ್ಬಿಟ್ಟಿರತ್ತೆ ಮರ ಕೊಚ್ಚ ಬಂದಿದ್ದಾಗ ಅನ್ನ ಇಕ್ಕಂಡಿ ಎಲ್ಲ ಒಳಗ ಬೈ ಈ ಕಡೆ ಅಂತೆ ಮಾಡ್ತಿದ್ರು ಮಗನೇ ಅಂತ ನರ್ತಮ್ಮ ತಾಯಿ. ಮುಂಜಾಗಿ ಗೊತ್ತಾಗಿದ್ರೆ ಆಮೇಲೆ ಹೇಳಿದ್ರು ಗೊತ್ತು ಅವೆಲ್ಲ ರೋಜ ಅಲ್ಲ ಈಗಲೂ ಮಾತಾಡ್ತಾರತ್ತಪ್ಪ ಅವ್ರು ಜಪ್ಪಳಿಗೆ ಬಂದ್ರೆ ನಾನು ಮದುವೆ ಆಗ್ಬಿಟ್ಟು ಇವಾಗ ಮಾಡ್ಬಿಡ್ತಾನೆ. ಒಳ್ಳೆ